ಅನು ಆ ಮನೆಯ ಒಳಗೆ ವಾಸ ಮಾಡುತ್ತಾಳೆ. ಆದರೆ ಪ್ರತಿ ರಾತ್ರಿ 12 ಗಂಟೆಗೆ ಕೇಳಿಸುವ ಗಾಳಿ ಬೀಸುವ ದಿಕ್ಕಿಲ್ಲದ ಕಿಟಕಿ, ಮಣ್ಣಿ ಕಾಲಿನ ಚಪಚಪ ಧ್ವನಿ, ಮೂಡುವಂತಿಕೆಯ ಚಿಹ್ನೆಗಳು ಆಕೆಯನ್ನು ಬೆಚ್ಚಿಬಿಡಿಸುತ್ತವೆ. ಆಗ ತಕ್ಷಣ ಸ್ಥಳೀಯ ಪೊಲೀಸರ ಸಹಾಯವನ್ನು ತಗೊಳ್ಳುತ್ತಾಳೆ. ಪೊಲೀಸರು ಬಂದು ಹೇಳುತ್ತಾರೆ, ಮೇಡಮ್, ಈ ಮನೆಗೆ ಬಂದ ಒಬ್ಬ ವ್ಯಕ್ತಿನೂ ಜೀವಂತವಾಗಿ ಹಿಂತಿರುಗಿಲ್ಲ. ಆದರೂ ಅನು ತನಿಖೆಯನ್ನು ಮುಂದುವರಿಸುತ್ತಾಳೆ. ಅವಳು ಕೋಣೆಯಲ್ಲಿ ಒಂದು ಹಳೆಯ ಡೈರಿ ಪತ್ತೆ ಹಚ್ಚುತ್ತಾಳೆ. ಅದರಲ್ಲಿ ಬರೆದಿತ್ತು, ಅವರು ನನ್ನನ್ನು ಕಾಣದೆ ಇಟ್ಟುಕೊಂಡರು, ಆದರೆ ನಾನು ಇಲ್ಲಿಯೇ ಇದ್ದೇನೆ ಎಂದು ಬರೆದಿತ್ತು. ಅನು ತಿಳಿಯುತ್ತಾಳೆ, ಆ ಮನೆಗೆ ಹಾಲಿನ ಪೂರೈಕೆ ಮಾಡುತ್ತಿದ್ದ ಬಾಲಕನ ಅವಧಿ ಮುಗಿದ ನಂತರ ಪ್ರೀತಿಯ ಕಾರಣವಾಗಿ ಹತ್ಯೆ ಮಾಡಲಾಗಿತ್ತು. ಅವನ ಆತ್ಮವೀಗ ನಿಶ್ಶಬ್ದವಾಗಿ ಅಲ್ಲಿಯೇ ತಿರುಗಾಡುತ್ತಿದ್ದಾನೆ. ಅವನು ಶಾಂತಿ ಪಡೆಯಲು ಬೇಕಾದದ್ದು ಒಂದೇ, ತನ್ನ ತಾಯಿಗೆ ಬರೆದ ಕೊನೆಯ ಪತ್ರವನ್ನು ತಲುಪಿಸಬೇಕು. ಅನು ಆ ಪತ್ರವನ್ನು ಹುಡುಕಿ ಆತನ ತಾಯಿಗೆ ತಲುಪಿಸುತ್ತಾಳೆ. ಆತನ ತಾಯಿ ಕಣ್ಣೀರಿಂದ ಕೃತಜ್ಞತೆ ಸಲ್ಲಿಸುತ್ತಾಳೆ. ಪೊಲೀಸ್ ಮತ್ತು ಅನು ಇಬ್ಬರು ಮೌನದ ಮನೆಯಿಂದ ಹೊರಡುತ್ತಾರೆ. ಮನಸ್ಸು ತುಂಬ ಭಾರವಿರುತ್ತದೆ. ಅವಳು ಬಿಟ್ಟು ಹೋದ ಕ್ಯಾಮರಾ ಮತ್ತೆ ಬೆಳಕು ಮೂಡುತ್ತದೆ. ಅಲ್ಲಿ ಬ್ಲರ್ ಆಗಿ ಕಾಣಿಸುವ ಶ್ರುತಿ, ನಾನು ಮತ್ತೊಬ್ಬನಿಗೂ ಪತ್ರ ಬರೆದಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.